ಚೈಲ್ಡ್ಹುಡ್. ಪ್ರತಿ ಮಗು ತನ್ನ ಬಾಲ್ಯದಿಂದಲೂ ನೆನಪಿಡುವ ವಿಷಯಗಳಿವು. ಬೆಳೆಸುವಾಗ ಇವುಗಳನ್ನು ಪಾಲಿಸಿ. ಬಾಲ್ಯದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ದರೆ ಆ ಘಟನೆಗಳು ಸಹ ನಮ್ಮ ನೆನಪಿನಲ್ಲಿ ಉಳಿದಿರುತ್ತವೆ. ಈ ನೆನಪುಗಳು ನಮ್ಮ ವಯಸ್ಕ ಜೀವನಕ್ಕೆ ಬಿಲ್ಡಿಂಗ್ ಬಾಕ್ಸ್ಗಳಂತೆ ಕೆಲಸ ಮಾಡುತ್ತವೆ. ಯಾರಿಗೆ ತಾನೇ ತಮ್ಮ ಬಾಲ್ಯದಲ್ಲಿ ನಡೆದ ಘಟನೆಗಳು ನೆನಪಿರುವುದಿಲ್ಲ ಹೇಳಿ? ಎಷ್ಟೋ ಸಲ ನಾವು ಮರಿಬೇಕು ಅಂತ ಅಂದುಕೊಂಡರೂ ಸಹ ಬಾಲ್ಯದ ಕೆಲವು ನೆನಪುಗಳು ನಮ್ಮನ್ನು ಸದಾ ಕಾಡುತ್ತಿರುತ್ತವೆ. ಅದರಲ್ಲೂ ಬಾಲ್ಯದಲ್ಲಿ ನಮ್ಮ ಜೊತೆ ಆಟವಾಡಿಕೊಂಡು ಬೆಳೆದ ಸ್ನೇಹಿತರ ಮುಖಗಳು ಮತ್ತು ಪಕ್ಕದ ಮನೆಯವರ ಜೊತೆ ಕಳೆದ ಸಮಯ ತುಂಬಾ ಚೆನ್ನಾಗಿ ನೆನಪಿರುತ್ತದೆ. ಬಾಲ್ಯದಲ್ಲಿ ಹೆಚ್ಚು ಸಮಯ ಕಳೆದ ಸ್ಥಳಗಳು, ಒಡನಾಟದಲ್ಲಿರುವ ಜನರು ಮತ್ತು ನಮ್ಮ ಬೆಂಬಲಕ್ಕೆ ನಿಂತ ಜನರು, ಹೀಗೆ ಒಂದೇ ಎರಡೇ ಅನೇಕ ರೀತಿಯ ನೆನಪುಗಳು ನಮ್ಮ ತಲೆಯಲ್ಲಿರುತ್ತವೆ. ಅಷ್ಟೇ ಅಲ್ಲದೆ ಬಾಲ್ಯದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ದರೆ ಆ ಘಟನೆಗಳು ಸಹ ನಮ್ಮ ನೆನಪಿನಲ್ಲಿ ಉಳಿದಿರುತ್ತವೆ. ಈ ನೆನಪುಗಳು ನಮ್ಮ ವಯಸ್ಕ ಜೀವನಕ್ಕೆ ಬಿಲ್ಡಿಂಗ್ ಬಾಕ್ಸ್ಗಳಂತೆ ಕೆಲಸ ಮಾಡುತ್ತವೆ. ನಾವು ಹೊರ ಜಗತ್ತನ್ನು ಹೇಗೆ ನೋಡುತ್ತೇವೆ ಮತ್ತು ಇತರರೊಂದಿಗೆ ಹೇಗೆ ಸಂವಹನ ನಡೆಸುತ್ತೇವೆ ಎಂಬುದೆಲ್ಲವೂ ಬಾಲ್ಯದಲ್ಲಿ ನಡೆದ ಘಟನೆಗಳನ್ನು ಹೆಚ್ಚಾಗಿ ಆಧರಿಸಿರುತ್ತದೆ. ಪ್ರತಿ ಮಗು ತಮ್ಮ ಬಾಲ್ಯದಿಂದಲೂ ನೆನಪಿಡುವ ವಿಷಯಗಳು ಇಲ್ಲಿವೆ. ನಿಜವಾದ ಮೆಚ್ಚುಗೆ ಪಡೆದ ಕ್ಷಣಗಳು. ಸಾಮಾನ್ಯವಾಗಿ ಮಕ್ಕಳು ತಮ್ಮ ಬಾಲ್ಯದಲ್ಲಿ ತಮ್ಮ ಪೋಷಕರಿಂದ ಪಡೆದ ಮೆಚ್ಚುಗೆ ಮಾತುಗಳು, ಅಂತಹ ಮೆಚ್ಚುಗೆ ಪಡೆದ ಕ್ಷಣಗಳನ್ನು ಹೆಚ್ಚಾಗಿ ನೆನಪಿಟ್ಟುಕೊಳ್ಳುತ್ತಾರೆ. ಎಂದರೆ ಅವರು ಗುರುತಿಸುವಿಕೆ ಮತ್ತು ಶ್ಲಾಘನೆಗಳನ್ನು ತುಂಬಾ ಬಯಸುತ್ತಾರೆ ಎಂದರ್ಥ. ಮಗುವಿನ ಕಠಿಣ ಪರಿಶ್ರಮ ಅಥವಾ ಪ್ರಯತ್ನವನ್ನು ಪೋಷಕರು ಪ್ರಾಮಾಣಿಕವಾಗಿ ಪ್ರಶಂಸಿಸಿದಾಗ ಅದು ಅವರ ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಪೋಷಕರು ಮಕ್ಕಳ ಪರವಾಗಿ ನಿಂತ ಸಮಯ. ಮಗುವಿನ ಸುರಕ್ಷತೆಯ ಪ್ರಜ್ಞೆಯು ಅವರ ಹೆತ್ತವರ ಕ್ರಿಯೆಗಳೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದೆ. ವಿಶೇಷವಾಗಿ ಅವರು ದುರ್ಬಲ ಅಥವಾ ಅನ್ಯಾಯ ಅಂತ ಪರಿಗಣಿಸಲ್ಪಡುವ ಸಂದರ್ಭಗಳಲ್ಲಿ ಪೋಷಕರ ಪಾತ್ರ ತುಂಬಾ ನಿರ್ಣಾಯಕವಾಗಿರುತ್ತದೆ. ಪೋಷಕರ ಈ ಬೆಂಬಲದ ಕ್ಷಣಗಳು ತಮ್ಮ ಮಕ್ಕಳಲ್ಲಿ ಗಟ್ಟಿಯಾದ ಒಂದು ನಂಬಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ವಿಶೇಷ ಕುಟುಂಬ ಸಂಪ್ರದಾಯಗಳು ಮತ್ತು ಆಚರಣೆಗಳು. ಕುಟುಂಬದಲ್ಲಿರುವ ಸಂಪ್ರದಾಯಗಳು ಮತ್ತು ಆಚರಣೆಗಳು ಬಾಲ್ಯದಿಂದ ನೋಡಿಕೊಂಡು ಬೆಳೆದಿರುವ ಮಕ್ಕಳಿಗೆ ಚೆನ್ನಾಗಿಯೇ ನೆನಪಿರುತ್ತವೆ. ಇಂತಹ ಸಂಪ್ರದಾಯ ಮತ್ತು ಆಚರಣೆಗಳು ಮಕ್ಕಳಿಗೆ ನಿರಂತರತೆ, ಕುಟುಂಬಕ್ಕೆ ಸೇರಿರುವ ಗುರುತನ್ನು ನೀಡುತ್ತದೆ. ಮಾತನ್ನು ಕೇಳಿಸಿಕೊಳ್ಳುವುದು. ಮಕ್ಕಳು ಹೇಳುವುದನ್ನು ಶಾಂತ ರೀತಿಯಿಂದ ಕೇಳಿಸಿಕೊಳ್ಳುವ ಪೋಷಕರ ಬಗ್ಗೆ ಮಕ್ಕಳಿಗೆ ನಂತರದ ಜೀವನದಲ್ಲಿ ತುಂಬಾ ಒಲವು ಇರುತ್ತದೆ. ಏಕೆಂದರೆ ಸಮಾಧಾನದಿಂದ ಮಗುವಿನ ಮಾತುಗಳನ್ನು ಕೇಳಿಸಿಕೊಳ್ಳುವುದು ಒಂದು ಶಕ್ತಿಯುತ ಅನುಭವವಾಗಿದೆ. ಪೋಷಕರು ತಮ್ಮ ಮಗುವಿನ ಆಲೋಚನೆಗಳು, ಅಭಿಪ್ರಾಯಗಳನ್ನು ಕೇಳಲು ಸಮಯವನ್ನು ತೆಗೆದುಕೊಂಡಾಗ ಅದು ಮಗುವಿಗೆ ಮೌಲ್ಯಯುತ ಅಂತ ಅನಿಸುತ್ತದೆ. ಬೇಷರತ್ತಾದ ಪ್ರೀತಿ, ಬೆಂಬಲದ ಕ್ಷಣಗಳು. ಬೇಷರತ್ತಾದ ಪ್ರೀತಿ ಆರೋಗ್ಯಕರ ಪೋಷಕ-ಮಕ್ಕಳ ಸಂಬಂಧದ ಮೂಲಾಧಾರವಾಗಿದೆ. ಮಕ್ಕಳು ತಾವು ಮಾಡಿದ ಕೆಲಸಗಳ ಫಲಿತಾಂಶಗಳನ್ನು ಲೆಕ್ಕಿಸದೆಯೇ ಅವರು ನಿಜವಾಗಿಯೂ ಪ್ರೀತಿ ಮತ್ತು ಬೆಂಬಲವನ್ನು ಅನುಭವಿಸಿದ ಸಮಯವನ್ನು ಸದಾಕಾಲ ನೆನಪಿಸಿಕೊಳ್ಳುತ್ತಾರೆ. ಸಾಹಸಗಳು ಮತ್ತು ಅನ್ವೇಷಣೆಗಳು. ಇದು ಕುಟುಂಬದವರೊಡನೆ ಕಳೆದ ರಜೆಯಾಗಿರಲಿ, ಉದ್ಯಾನವನಕ್ಕೆ ಪ್ರವಾಸ ಹೋಗಿರುವುದಾಗಲಿ ಅಥವಾ ಹೊಸ ಸ್ಥಳಗಳನ್ನು ಅನ್ವೇಷಿಸುವುದಾಗಿರಲಿ, ಮಕ್ಕಳಿಗೆ ಈ ರೀತಿಯ ಬಾಲ್ಯದ ನೆನಪುಗಳು ತುಂಬಾ ಚೆನ್ನಾಗಿ ತಲೆಯಲ್ಲಿರುತ್ತವೆ. ತಾವು ಅನ್ವೇಷಿಸಲು ಮತ್ತು ಸಾಹಸಮಯವಾಗಿರಲು ಅನುಮತಿಸಿದ ಸಮಯವನ್ನು ಮಕ್ಕಳು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಈ ಅನುಭವಗಳು ಸೃಜನಶೀಲತೆ, ಸ್ವಾತಂತ್ರ್ಯ ಮತ್ತು ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಅದ್ಭುತ ಪ್ರಜ್ಞೆಯನ್ನು ಸಹ ಬೆಳೆಸುತ್ತವೆ. ದಿನಚರಿಯ ಸೌಕರ್ಯ. ಸ್ವಾಭಾವಿಕತೆಯು ಉತ್ತೇಜನಕವಾಗಿದ್ದರೂ ಊಹಿಸಬಹುದಾದ ದಿನಚರಿಯ ಸೌಕರ್ಯವು ಅನೇಕ ಮಕ್ಕಳು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ. ದಿನಚರಿಯು ಸುರಕ್ಷತೆ ಮತ್ತು ಸ್ಥಿರತೆಯ ಅರ್ಥವನ್ನು ನೀಡುತ್ತದೆ. ಮಕ್ಕಳು ಸುರಕ್ಷಿತ ಮತ್ತು ಆಧಾರವಾಗಿರುವ ಭಾವನೆಯನ್ನು ಹೊಂದಲು ಈ ರೀತಿಯ ನೆನಪುಗಳು ಸಹಾಯ ಮಾಡುತ್ತವೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.